ನಮಸ್ತೆ ಎಲ್ಲರಿಗೂ. ಇವತ್ತು ಒಬ್ಬ ವ್ಯಕ್ತಿ ತಮಿಳುನಾಡಿನಿಂದ ತುಮಕೂರು ನಗರಕ್ಕೆ ಬಂದು ಒಂದು ನಿರ್ದಿಷ್ಟ ವಾಸಸ್ಥಳವಾಗಲಿ ಒಂದು ದುಡಿಮೆ ಇಲ್ಲದಂತೆ ಏಕಾಂಗಿಯಾಗಿ ಜೀವನ ಮಾಡುತ್ತಿದ್ದಂಥ ವ್ಯಕ್ತಿ ಇವತ್ತು ಸಿಕ್ಕಿದ. ಈತ ನಾನು ಕಳೆದೊಂದು ವಾರದಿಂದ ಗಮನಿಸ್ತಾ ಇದ್ದೆ. ಆತ ಬೇಕಾಬಿಟ್ಟಿಯಾಗಿ ಶುಚಿತ್ವವಿಲ್ಲದೆ ಎಲ್ಲೆಂದರಲ್ಲಿ ಮಲಗ್ತಾ ಇದ್ದ. ಆತ ಸರಿಯಾಗಿ ಆಹಾರ ಸೇವನೆ ಮಾಡ್ತಾ ಇರಲಿಲ್ಲ. ಈತನನ್ನು ಮಾತನಾಡಿಸಿದಾಗ ಈತ ಸೌಕರ್ಯಗಳನ್ನು ನೀಡಿದ. ಈತನನ್ನು ಸರ್ಕಾರದ ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೆ ಇಂದು ಸೇರಿಸಲಾಯಿತು. ನಾನು ಈ ವಿಷಯನ ಯಾಕೆ ಹಂಚ್ಕೊತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಕೂಡ ನೀವು ಇರುವಂಥ ಸ್ಥಳಗಳಲ್ಲಿ ಇಂಥ ವ್ಯಕ್ತಿಗಳು ಕಂಡುಬರ್ಬೋದು. ಸರ್ಕಾರ ಇದಕ್ಕಾಗಿ ರಾಜ್ಯದ 14 ಜಿಲ್ಲೆಗಳಲ್ಲಿ ಪುನರ್ವಸತಿ ಕೇಂದ್ರಗಳನ್ನು ತೆರೆದಿದೆ. ಬೆಂಗಳೂರು ನಗರದಲ್ಲಿ 300 ಎಕರೆ ವಿಶಾಲ ಪ್ರದೇಶದಲ್ಲಿ ಈ ಪುನರ್ವಸತಿ ಕೇಂದ್ರ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇದು 1944ರಲ್ಲಿ ಮೈಸೂರು ಮಹಾರಾಜರೇ ಭಿಕ್ಷಾಟನೆ ನಿರ್ಮೂಲನೆ ಮಾಡಲು ನೀಡಿದಂಥ ಜಾಗ ಆಗಿದೆ. ಸ್ನೇಹಿತರೆ, ಈ ರೀತಿ ನಿಮಗೆ ಎಲ್ಲಾದರೂ ಈ ರೀತಿ ವ್ಯಕ್ತಿಗಳು ಕಂಡು ಬಂದರೆ ದಯವಿಟ್ಟು ವಿಡಿಯೋದಲ್ಲಿ ಸಹಾಯವಾಣಿ ಹಾಗೂ ಅದರ ಮಾಹಿತಿ ನೀಡಿದ್ದೇನೆ ಅಂಥ ವ್ಯಕ್ತಿಗಳನ್ನು ಅಲ್ಲಿ ಸೇರಿಸುವಂತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು. ನಮ್ಮದು ತಮಿಳ್ನಾಡು ಸೌಕರ್ಯ. ಇಲ್ಲೇನು ಮಾಡ್ತಿದ್ದೀರಿ? ಬಂದೆ, ತುಟ್ಟು ಎಲ್ಲ ಕಳೆದು ಹೋಯ್ತು. ಇಲ್ಲಿ ಮಲಗೋದಲ್ಲಿ ಇಲ್ಲ ಸರ್, ಎಲ್ಲಿ ಬೇಕಲ್ಲಿ ಮಲಗೋದು. ನನ್ನ 2 ಮಗಳು ಹೆಂಡತಿ ತಿರುವುದರು. 2 ಮಗಳು ಮದುವೆ ಮಾಡಿಕೊಟ್ಟೆ. ನಾನು ಸೌದಿ, ದುಬೈ, ಮಲೇಷ್ಯಾ ಹಂಗೆ ಒಂದು 15 ವರ್ಷ ಇದು ಮಾಡಿದೆ. ಹೌದಾ? ಅಲ್ಲಿ ಯಾವ ಭಾಷೆ? ಸೌದಿ ಎಲ್ಲ ಅರಬ್ ಮಾತಾಡಿ ನೋಡೋಣ. ಹೆಂಗೆ ಮಾತಾಡ್ತೀನಿ. ಲೆಸ್ ಅಂತ ಕಲ್ಲಮ್ಮ ಮಾಪಿ ಅಕ್ಕ ಮಾಪಿ ಆಗಿಲ್ಲ. ಊಟ ಅಲ್ಲ, ಏನಿಲ್ಲ, ಹಂಗೆ ಸೌಕರ್ಯ. ನಮ್ದು ಮದುವೆ ಮಾಡಿ ಕೊಟ್ಟೆ ಆಯ್ತು. ಇಲ್ಲಿ ಅವರ ಹತ್ರ ಹೋಗಿ ಕೂತ್ಕೊಟ್ಟು ಊಟ ಮಾಡೋಕ್ಕೆ ಅದೇಗಳ ನಮ್ಗೆ ಸಾಕು ಸೌಕರ್ಯ. ಏನು ಅಂಗಡಿ ಇಟ್ಕೊಂಡು ಜೀವನ ಮಾಡಿ ಇದು ಯಾವ ಎಲ್ಲಿ ಬೇಕಲ್ಲಿ ಮಲಗೋದು? ಯಾವ್ದಾರು ಒಂದು ಅಂಗಡಿ ಇಟ್ಕೊಂಡು ಎಲ್ಲ ಜ್ಞಾನ ಎಲ್ಲ ಚೆನ್ನಾಗಿರಂಗಿದೆ. ಏನಾದರೂ ಒಂದು ಅಂಗಡಿನೋ ಏನೋ ಒಂದು ಮನೆ ಮಾಡಿಕೊಂಡು ಯಾಕೆ ಈ ರೀತಿ ಜೀವನ, ಈ ರೀತಿ ಸ್ನಾನ ಇಲ್ಲ, ಎಲ್ಲಿ ಬೇಕಲ್ಲಿ ಮಲಗೋದು, ಅವ್ರ ಹತ್ರ ಈಸ್ಕೊಳ್ಳೋದು? ಊಟ ತಿಂಡಿಗೆ ಏನು ಮಾಡ್ತೀರಿ? ಏನು ಸಿಗಲಿಲ್ಲ ಅವಾಗ? ಅದು ಸಿಗ್ತದೆ ಸೌಕರ್ಯ. ನಮ್ಗೆ ಬೇರೆ ಕೊಡ್ತಾ ಇರ್ತಾರೆ. ಇವೆಲ್ಲ ಬಿಟ್ಬಿಡಿ, ಆರೋಗ್ಯ ಕೊಳ್ಳೋದಿಲ್ಲ. ಆಮೇಲೆ ಹಿಂಗೆಲ್ಲ ಮಲಗೋದು, ಕಸ್ಕೊಳ್ಳೋದು, ಕಾಯಿಲೆಗಳು ಬರ್ತದೆ. ನೆಟ್ಟಿಗೆಲ್ಲರೂ ದುಡಿದು ಚೆನ್ನಾಗಿ ದೇವರು ಆರೋಗ್ಯ ಕೊಟ್ಟಿದ್ದಾನೆ. ಏನಾದರೂ ದುಡಿದು ನೆಟ್ಟಿಗೆ ಒಂದು ಕಡೆ ಇದು ಮಾಡ್ಕೊಂಡಿರಿ. ಹಾಸ್ಪಿಟ್ಲಿಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡಿ ಹೆಂಗಾಗಿದೆ ಕಾಲು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ. ಇಲ್ಲ, ಅದು ಕ್ಲೀನ್ ಮಾಡಿ ಕ್ರೀಮ್ ಹಚ್ಕೊಳ್ಬೇಕು. ಅದು ಗಲೀಜೆಲ್ಲ ಅದು ಹೋಗೈತಲ್ಲ, ಅದು ಕೊಳಕೆಲ್ಲ ಹೋಗತ್ತಲ್ಲ, ಅದು ಇದಾಗತ್ತೆ. ನೀಟಾಗಿ ತೊಳ್ಕೊಳ್ಳಿ, ಸ್ನಾನಗೀನ ಮಾಡ್ಕೊಳ್ಳಿ. ಇಲ್ಲಿ ಕಾಸು ಕೊಟ್ಟರೆ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಸ್ನಾನ ಮಾಡೋಕ್ಕೆ ಇಲ್ವಾ? ಅಲ್ಲಿ ಮತ್ತೆ ಮಾಡ್ಕೊಳ್ಳಿ, ಕ್ಲೀನಾಗಿರ್ರಿ. ಕ್ಲೀನಾಗಿರಿ, ಹೇಳ್ಕೊಂಡು ಇದು ನೋಡ್ರಿ. ಜೀವನದಲ್ಲಿ ಲೈಫಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಇದ್ದಿದ್ದೆ ರೀ. ನಿಮ್ಮ ಆರೋಗ್ಯ ಹಾಳು ಮಾಡ್ಕೊತಿದ್ದೀರಾ ನೀವು. ಇದು ಇವಾಗ ಫೋನ್ ಮಾಡಿದ್ರು ಬಂದು ಎತ್ತಾಕೊಂಡು ಹೋಗ್ತಾರೆ. ಅದು ಹಂಗೆ. ಕೊನೆ ಪಕ್ಷ ಈ ನಿರಾಶ್ರಿತ ಪುನರ್ವಸತಿ ಕೇಂದ್ರ ಇರುವಷ್ಟು ದಿನ ಒಳ್ಳೆಯ ಊಟ, ಆರೋಗ್ಯ, ವಸತಿ ಸಿಗತ್ತೆ. ಈ ತುಂಬ ಜನ ನಾವು ಬೀದಿ ಬದಿ ನೋಡ್ತೀವಿ. ಅಂಥವ್ರಿಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿ ತಂದಿದೆ. ಅವುಗಳ ತಿಳುವಳಿಕೆ ಅಂಥವ್ರಿಗಿರಲ್ಲ. ನೋಡಿದಂಥವರು
ಅವರಿಗೆ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತವ್ರಿಗೆ ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ನಮಸ್ತೆ.